ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಆ, ಇವತ್ತು ನಾನು ಬೇಬಿ ಟೀತಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ. ತುಂಬಾ ಜನ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಅಲ್ಲಿ ಮತ್ತೆ DMs ಅಲ್ಲಿ ಟೀತಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಎಲ್ಲ ಕೇಳಿದ್ದೀರಾ. ಸೊ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಟೀತಿಂಗ್ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ, ಆಯ್ತಾ? ಸೊ ಟೀತಿಂಗ್ ಅಂದ್ರೆ ಮಕ್ಕಳಿಗೆ ಹಲ್ಲಿ ಯಾವಾಗ ಬರಕ್ ಸ್ಟಾರ್ಟ್ ಆಗುತ್ತೋ ಆ ಫೇಸ್ ನ ನಾವು ಟೀತಿಂಗ್ ಅಂತ ಕರಿತೀವಿ. ಸೊ ಈ ಟೈಮಲ್ಲಿ ಮಕ್ಕಳಿಗೆ ತುಂಬಾ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಏನ್ ಸಿಕ್ಕಿದ್ರು ಬಾಯಲ್ಲಿ ಇಟ್ಕೊಂಡು ಜಗಿತಾ ಇರ್ತಾರೆ. ಸೊ ಹಾಗಾಗಿ ಈ ಟೈಮು ಸ್ವಲ್ಪ ಮಕ್ಳಿಗೂ ಕಷ್ಟ ಅಂಡ್ ಪೇರೆಂಟ್ಸ್ ಆಗಿ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಫೇಸ್ ಅಲ್ಲಿ ನಾವು ಏನೇನ್ ಮಾಡ್ಬೋದು ಮಕ್ಕಳಿಗೆ ಟೀಚಿಂಗ್ ಪ್ರಾಸೆಸ್ ಸ್ವಲ್ಪ ಸ್ಮೂತ್ ಆಗಿ ಆಗೋದಕ್ಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಟೀಚಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 7-8 ಮಂತ್ಸ್ ಟೈಮಲ್ಲಿ. ನನ್ನ ಮಗಳಿಗೆ ಸ್ವಲ್ಪ ಲೇಟಾಗೇ ಆಯಿತು, 8 to 9 ಮಂತ್ ಆಲ್ಮೋಸ್ಟ್ ಆ ಟೈಮಲ್ಲಿ ಟೀತ್ ಬರಕ್ ಸ್ಟಾರ್ಟ್ ಆಯಿತು. ಬಟ್ ಆ ಟೀತ್ ಬರಕ್ ಸ್ಟಾರ್ಟ್ ಆಗಕ್ಕೆ ಮುಂಚೆ 1 ಮಂತ್ ಸ್ವಲ್ಪ ಗಮ್ಸ್ ಸ್ವಲ್ಪ ಸೋಲನ್ ಆಗೋದು, ಮತ್ತೆ ಅವಳಿಗೆ ಬಾಯಲ್ಲಿ ಇಟ್ಕೊಂಡು ಜಗಿಯೋದು, ಮತ್ತೆ ಸ್ವಲ್ಪ ಲೂಸ್ ಸ್ಟೂಲ್ಸ್ ಎಲ್ಲ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಫಸ್ಟ್ ಥಿಂಗ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಡೈಲಿ ಗಮ್ಸ್ಗೆ ಮಸಾಜ್ ತರ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಗಮ್ಸ್. ಹಾಗಾಗಿ ಅದ್ರ ಅಟ್ಲೀಸ್ಟ್ 2-3 ಟೈಮ್ಸ್ ಡೈಲಿ ಮಾಡಿದ್ರೆ ಅಟ್ಲೀಸ್ಟ್ ಮಕ್ಳಿಗೂ ಕೂಡ ಸ್ವಲ್ಪ ಸೂದಿಂಗ್ ಅನ್ಸುತ್ತೆ ಆ ಪ್ಲೇಸ್ ಅಲ್ಲಿ. ಸೊ ನಾವು ಇನ್ನೊಂದು ಮೆಥಡ್ ಬಂದ್ಬಿಟ್ಟು ವಾಶ್ ಕ್ಲಾತ್ ಅಂತೀವಲ್ಲ, ಜಸ್ಟ್ ನ್ಯಾಪ್ಕಿನ್ಸ್ ಅಥವಾ ಕರ್ಚೀಫ್ಸ್ ಇರುತ್ತಲ್ಲ, ಅದನ್ನ ನಾವು ರೋಲ್ ಮಾಡ್ಕೊಂಡು ಜಸ್ಟ್ ಕೋಲ್ಡ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಅವಕ್ಕೆ ಒಂದು 5 minutes ಕೊಟ್ರೆ ಸಾಕು. ಸೊ ಆ ಟೈಮಲ್ಲಿ ಸ್ವಲ್ಪ ತಣ್ಣಗೆ ಅನ್ಸುತ್ತೆ, ಅದು ರಿಲ್ಯಾಕ್ಸೇಷನ್ ತರ ಆಗುತ್ತೆ. ನವೆ ಆಗೋದನ್ನ ಸ್ವಲ್ಪ ನಾವು ಅದನ್ನ ತಡೆಗಟ್ಬೋದು. ನಾನು ಈ ಟೀಚಿಂಗ್ ಫೇಸ್ ಅಲ್ಲಿ ಯಾವ್ಯಾವ ಟೂಲ್ಸ್ ನ ಯೂಸ್ ಮಾಡಿದೆ, ಟಾಯ್ಸ್ ಕೊಟ್ನ, ಟಾಯ್ಸ್ ಕೊಟ್ನ ಅನ್ನೋದನ್ನ ಸ್ವಲ್ಪ ಇಲ್ಲಿ ತೋರಿಸ್ತೀನಿ. ನನ್ನ ಮಗಳಿಗೆ ಟೀಚಿಂಗ್ ಫೇಸ್ ಸ್ಟಾರ್ಟ್ ಆದಾಗ ಆಲ್ರೆಡಿ ಅವಳಿಗೆ ಸಾಲಿಡ್ ಫುಡ್ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಆಬ್ವಿಯಸ್ಲಿ 7 ಮಂತ್ ಅಂದ್ರೆ ನಾವು ಫ್ರೂಟ್ಸು ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಆ ಟೈಮಲ್ಲಿ ನನಗೆ ತುಂಬ ಯೂಸ್ ಆಗಿದ್ದು ಫ್ರೂಟ್ ನಿಬ್ಲರ್ಸು. ಸೊ ನಾನು ಈ ಫ್ರೂಟ್ ನಿಬ್ಲರ್ನ ಯೂಸ್ ಮಾಡ್ತಾ ಇದ್ದೆ. ಸೊ ಇದರಲ್ಲಿ ಏನಾಗ್ತಾ ಇತ್ತು ಅಂದರೆ ನಾನು ಫ್ರೂಟ್ಸ್ನ ಹಾಕಿ ಕೊಡ್ಬೋದು. ಈ ಥರ ಓಪನಿಂಗ್ ಇದೆ. ಸೊ ಆ್ಯಪಲ್ ಅಥವಾ ಯಾವ ಗ್ರೇಪ್ಸ್ ಯಾವ ಫ್ರೂಟ್ ಆದರೂ ಹಾಕ್ಬಿಟ್ಟು ಈ ಥರ ಕೊಟ್ಟಾಗ ಫ್ರೂಟ್ಸ್ ಅಟ್ಲೀಸ್ಟ್ ಇದರಿಂದ ಅಟ್ಲೀಸ್ಟ್ ಫ್ರೂಟ್ ಜ್ಯೂಸ್ ಆದರೂ ಮಕ್ಕಳು ಕುಡಿತಾರೆ. ಅಂಡ್ ತುಂಬಾ ಸೂದಿಂಗ್ ಆಗೋ ಕೂಡ ಇರುತ್ತೆ ಈ ಟೈಮಲ್ಲಿ. ಬಿಕಾಸ್ ತಣ್ಣಗೆ ಅನಿಸ್ತಾ ಇದ್ದಾಗ ಅವ್ರಿಗೆ ನವೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ನಾನು ಇದನ್ನು ಯೂಸ್ ಮಾಡಿದ್ದು ಜಸ್ಟ್ 1 ಮಂತ್. ಟೀಚಿಂಗ್ ಸ್ಟಾರ್ಟ್ ಆದಾಗ 7th ಮಂತ್ ಅಷ್ಟೇ ಯೂಸ್ ಮಾಡಿದ್ದು. ಅದಾದ್ಮೇಲೆ ನನ್ನ ಮಗಳಿಗೂ ಅಷ್ಟು ಬೇಕು ಅನ್ಸಿಲ್ಲ, ನಾನು ಡೈರೆಕ್ಟ್ ಫ್ರೂಟ್ ಜ್ಯೂಸ್ನ ಕೊಡಕ್ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಈಗ ಇದನ್ನ ಕರೆಂಟ್ ಆಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಬಟ್ ಟೀಚಿಂಗ್ ಸ್ಟಾರ್ಟ್ ಆದಾಗ ಇದು ನಂಗೆ ತುಂಬಾ ಯೂಸ್ ಆಯಿತು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದ್ರ ಕಾಸ್ಟ್ ಕೂಡ ಆಲ್ಮೋಸ್ಟ್ 150 rupees ಇತ್ತು. ಸೊ ಡೆಫಿನೆಟ್ಲಿ ಫ್ರೂಟ್ಸ್ ಕೊಡಕ್ಕೆ ತುಂಬಾ ಟೈಮು ಕೊಡ್ಬೋದು. ಬಟ್ ನನ್ನ ಮಗಳಿಗೆ 7th ಮಂತ್ ಅಷ್ಟೇ ನಾನು ಇದ್ರಲ್ಲಿ ಕೊಡ್ತೀನಿ. ಸೆಕೆಂಡ್ ಬಂದ್ಬಿಟ್ಟು ಟೀತರ್ಸ್ ಅಂತ ತುಂಬಾ ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಅದು ಕೆಲವು ಪ್ಲಾಸ್ಟಿಕ್ ಬರುತ್ತೆ, ಕೆಲವು ಸಿಲಿಕಾನ್ ತರ ಬರುತ್ತೆ, ಕೆಲವು ವುಡನ್ ಬರುತ್ತೆ. ಮುಂಚೆ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೆ ಈ ತರ ಪ್ಲಾಸ್ಟಿಕ್ ಯೂಸ್ ಮಾಡಿದೆ. ಬಟ್ ಯಾವಾಗ ತುಂಬಾ ಇದ್ರನ್ನ ಜಗ್ಯೋದು ಬಾಯಲ್ಲಿ ಇಟ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ಲು ಅವಳು, ನನ್ಗೆ ಯಾಕೋ ಇದು ಬೇಡ ಅಂತ ಅನ್ಸ್ಬಿಟ್ಟು ವುಡನ್ ಟೀತರ್ಸ್ ನ ತರಿಸಿದೆ ನಾನು. ಎಸ್ಪೆಷಲಿ ಈ ಟೀತರ್ ನಾನು ತರಿಸಿದೆ. ಸೊ ಇದ್ರದ್ದು ಕಾಸ್ಟ್ ಅರೌಂಡ್ 150 or 200 ಇತ್ತು. ಸೊ ಇದೇನಂದ್ರೆ ಇದು ನೀಮ್ ವುಡ್ ಅಲ್ಲಿ ಮಾಡಿರುವಂತ ಟೀತರ್ ಆಗಿತ್ತು. ಇದು ತುಂಬಾ ಯೂಸ್ ಆಯ್ತು ನನ್ಗೆ. ಎಸ್ಪೆಷಲಿ ಏನೇ ಬಾಯಿಗೆ ಇಟ್ಕೋ ಬದಲು ಇದನ್ನ ಕೊಡ್ತಾ ಇದ್ದೆ. ಅಂಡ್ ಸ್ಮೂತ್ ಎಡ್ಜಸ್ ಇದೆ ಇದ್ರಲ್ಲಿ, ಯಾವುದೇ ರೀತಿ ಇದು ಹರ್ಟ್ ಆಗೋ ತರ ಇಲ್ಲ. ಸೊ ನೀಮ್ ವುಡ್ ಇನ್ನ ಒಳ್ಳೇದು ಅಂತಾನೆ ಇತ್ತು. ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಒಳ್ಳೆ ಒಪಿನಿಯನ್ ಇದ್ದಿದ್ರಿಂದ ಈ ಟೀತರ್ ನಾನು ಬೆಳೆಸಿದೆ. ನಿಂಗೆ ಏನೇ ಟೀತರ್ಸ್ ಅಥವಾ ಏನೇ ತಗೊಳಕ್ ಹೋಗಕ್ ಮುಂಚೆ ಒಂದ್ ಥಿಂಗ್ ನಾವ್ ಏನ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ BPA ಫ್ರೀ ಇರ್ಬೇಕು. ಡೈರೆಕ್ಟ್ ಪ್ಲಾಸ್ಟಿಕ್ ಈ ತರದ್ದು ಕೊಡಕ್ಕೆ ಹೋಗ್ಬಾರ್ದು ನಾವು. ಸೊ ಈ ತರದ್ದು ಕೊಡೋದ್ರಿಂದ ಮಕ್ಕಳು ಹೆಲ್ತ್ಗೆ ತುಂಬಾ ಏನಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ವುಡನ್ ಟೀತರ್ಸ್ ಅಥವಾ ನೀವು ಸಿಲಿಕಾನ್ ಟೀತರ್ಸ್ ಅಥವಾ ಪ್ಲಾಸ್ಟಿಕ್ ಟೀತರ್ಸ್ ನೋಡಿದ್ರೆ BPA ಫ್ರೀ ಟೀತರ್ಸ್ ಅಂತ ಬರುತ್ತೆ, ಅದನ್ನ ಕೊಡಿ ನೀವು. ಸೊ ಅದು ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ಪಾಯಿಂಟ್ ಬಂದ್ಬಿಟ್ಟು ಈ ಟೈಮಲ್ಲಿ ಅವ್ರ ಹೆಲ್ತ್ ಚೇಂಜಸ್, ಅವ್ರ ಬಿಹೇವಿಯರ್ ಚೇಂಜಸ್ ಏನಾಗುತ್ತೆ ಈ ಟೀಚಿಂಗ್ ಟೈಮಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ನನ್ನ ಮಗಳಿಗೆ ಬೇಸಿಕಲಿ ತುಂಬಾ ಲೂಸ್ ಟೂಲ್ಸ್ ಆಗ್ತಾ ಇತ್ತು, ಮತ್ತೆ ತುಂಬಾ ಇರಿಟೇಷನ್. 1 or 2 days ಸ್ವಲ್ಪ ಮೈ ಬೆಚ್ಚಗೆ, ನಾಟ್ ಫೀವರ್,
ಬಟ್ ಮೈ ಬೆಚ್ಚಗ್ ತರ ಇತ್ತು. ಸೊ ನಾವು ಅವಾಗ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗಿ ಆ ಲೂಸ್ ಟೂಲ್ಸ್ಗೆ ಸ್ವಲ್ಪ ಮೆಡಿಸಿನ್ಸ್ ಕೊಟ್ರು. ಸೊ ಇದು ಈಚ್ ಮಗುಗುನು ಡಿಫ್ರೆಂಟ್ ಡಿಫ್ರೆಂಟ್ ಆಗುತ್ತೆ ಅಂಡ್ ಟೀತಿಂಗ್ ಕೂಡ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ಆಗುತ್ತೆ. ಕೆಲವರಿಗೆ ಬೇಗ ಆಗುತ್ತೆ, ಕೆಲವರಿಗೆ 10 months ಆಗುತ್ತೆ. ಸೊ ಆ ಟೈಮಲ್ಲಿ ಯಾವ ಮೆಡಿಸಿನ್ ಮಗುಗೆ ಕರೆಕ್ಟ್ ಆಗುತ್ತೆ ಅನ್ನೋದನ್ನ ಪೀಡಿಯಾಟ್ರಿಷಿಯನ್ ನೋಡ್ಬಿಟ್ಟು ಕೊಡ್ತಾರೆ. ಸೊ ತುಂಬಾ ನಿಮಗೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ನನ್ನ ಮಗಳಿಗೆ ಏನಾಗ್ತಾ ಇತ್ತು ಅಂದ್ರೆ ಲೂಸ್ ಟೂಲ್ಸ್ ಇಂದ ತುಂಬಾ ಸುಸ್ತಾಗ್ತಾ ಇದ್ಲು, ಮತ್ತೆ ತಿನ್ನೋಕೆ ಕೂಡ ತುಂಬಾ ಹಠ ಮಾಡ್ತಾ ಇದ್ಲು. ಸೊ ಹಾಗಾಗಿ ಸ್ವಲ್ಪ ಸಿರಪ್ಸ್ ಅಂಡ್ ಸಮ್ ಪೌಡರ್ಸ್, ORS ತರ ಎಲ್ಲ ಕೊಟ್ಟಿದ್ರು. ಸೊ ನೀವು ನಿಮ್ ಪೀಡಿಯಾಟ್ರಿಷಿಯನ್ ನ ಕಾಂಟ್ಯಾಕ್ಟ್ ಮಾಡಿ, ತುಂಬಾ ನಿಮ್ಗೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ, ಮಗುಗೆ ಸುಸ್ತಾಗ್ತಿದೆ ಅಂತ ಅನ್ಸ್ದಾಗ ಪೀಡಿಯಾಟ್ರಿಷಿಯನ್ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಸುಮ್ನೆ ಮಕ್ಳು ಹಿಂಸೆ ಪಡೋ ಬದಲು ನಾವು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ಬೋದು ಅಂತ ತಿಳ್ಕೊಂಡು ಆ ಟೈಮಲ್ಲಿ ನಾವು ಮಾಡ್ಬೋದು ಮಕ್ಕಳಿಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮೇನ್ಲಿ ಈ ಟೈಮಲ್ಲಿ ನಾವು ತುಂಬಾ ಪೇಷಂಟ್ ಆಗಿ ಇರ್ಬೇಕಾಗತ್ತೆ. ಮಕ್ಕಳು ಟೀಚಿಂಗ್ ಫೇಸ್ ನ ಓವರ್ಕಮ್ ಮಾಡೋವರೆಗೂ ಸ್ವಲ್ಪ ಕ್ರಾಂಕಿನೆಸ್, ಇರಿಟೇಷನ್ ಮಾಡ್ಕೋತಾ ಇರ್ತಾರೆ. ನಾವು ಪೇಷನ್ಸ್ ಆಗಿ ಇದ್ಕೊಂಡು ಈ ಫೇಸ್ ನಾವು ಮಕ್ಕಳ ಜೊತೆ ದಾಟ್ಬೇಕಾಗತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಲೈಕ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.